ಓಂ ನಮೋ ಭಗವತೆ ವ್ಯಾಸಾಯ ಅಮೃತತೇಜಸೆ ಪರಾಯೇ ಪ್ರಕೃತ್ಯೈ ನಮಃ ದೇವಶ್ರೇಷ್ಠಾಯ ಮಾರುತಾಯ ನಮಃ ಸರ್ವೇಭ್ಯಃ ದೇವೇಭ್ಯಃ ಸರ್ವಾನಸ್ಮಾನ್ ಬುದ್ಧ್ಯಾ ಸಂಯೋಜಯೇಭ್ಯಃ ನಮೋ ನಮಃ ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅದ್ಯ ಪ್ರಸ್ತೂಯಮಾನಃ ಭಾಗಃ ದ್ವಿಸಪ್ತತಿತಮಃ 72ನೇದು. ತತ್ರ ವಾವಿಳ್ಳೆ ರಾಮಸ್ವಾಮಿಶಾಸ್ತ್ರಿಣಾಂ ಪಾಠೆ ಪಂಚಸಪ್ತತಿತಮಃ ಅಧ್ಯಾಯಃ, ವೈಷ್ಣವಪಾಠೆ ಟಿ.ಆರ್. ಕೃಷ್ಣಾಚಾರ್ಯಾಣಾಂ ಪಾಠೆ ಗೀತಾ ಪ್ರೆಸ್ ಪಾಠೆ ಚ ದ್ವಿಸಪ್ತತಿತಮಃ ಅಧ್ಯಾಯಃ ಅದ್ಯ ಪ್ರಸ್ತೂಯತೆ. अस्मिन् भागे यः विषयः अतीतं विषयम् अनुवर्तते, तम् अतीतं विषयमपि किञ्चिदिव आकर्ण्य स्मृत्वा अस्य भागस्य श्रवणे सर्वेपि वयं यतेमहि. पाण्डवानां पौत्रम् अभिमन्युपुत्रं परीक्षिदिति नाम्ना ख्यापयामास भगवान् कृष्णः. तस्मिन्नेव प्रसंगे अश्वमेध यज्ञस्य संपत् संग्रहार्थं गताः पाण्डवाः अपि हस्तिनावतीम् आजग्मुः. वासिष्ठकृष्ण यादवकृष्णयोः सन्निधाने युधिष्ठिरः अश्वमेध यागाय सम्मतिं तौ प्रार्थयामास. तौ तु उभावपि अश्वमेधेन यज सर्वानपि देवान् पूजय पापरहितोऽपि भूयाः इति सम्मतिं ददतुः. ವ್ಯಾಸ ಮತ್ತು ಕೃಷ್ಣರ ಸಮ್ಮತಿಯನ್ನ ತಗೊಂಡ ಧರ್ಮರಾಜ ಮತ್ತೆ ಆ ಅಶ್ವಮೇಧ ಯಾಗದ ಕಾರ್ಯಕ್ಕಾಗಿ ಈ ಮುಂದಿನಂತೆ ಪ್ರವರ್ತನಾದ. ಮೊದಲು ವ್ಯಾಸರನ್ನ, ಆ ಬಳಿಕ ಕೃಷ್ಣರನ್ನ ಮಾತಾಡಿಸಿದ್ದ. ಕೃಷ್ಣ ಹೀಗೆ ಹೇಳಿದ್ದಾದ ಮೇಲೆ, ನೀನು ಯಜ್ಞವನ್ನು ಪ್ರಾರಂಭಿಸು ಅಂತ ಹೇಳಿದ್ದಾದ್ಮೇಲೆ ಧರ್ಮರಾಜ ಯುಧಿಷ್ಠಿರ ವ್ಯಾಸರ ಅನುಮತಿಯನ್ನು ತೆಗೆದುಕೊಂಡು ಈ ಮುಂದಿನಂತೆ ಮತ್ತೆ ಮಾತನಾಡಿದ. ಅಶ್ವಮೇಧ ಯಾಗಕ್ಕೆ ಮಾಡಲಿಕ್ಕೆ ಕಾಲ ಯಾವುದು ಸೂಕ್ತವಾದದ್ದು, ಅದನ್ನು ಹೇಗೆ ಮಾಡಬೇಕು ಅನ್ನೋದೆಲ್ಲವನ್ನೂ ಕೂಡ ನೀವು ಹೇಳಬೇಕು. ನಿಮ್ಮ ಅಧೀನವಾಗಿ ಈ ಅಶ್ವಮೇಧ ಯಾಗ ಅಂತ ಅನ್ನೋದು ಮುಂದುವರಿತದೆ. ನಾನು ದೀಕ್ಷೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ ಅವರಿಗೆ. ಈಗ ನಾವು ನೋಡ್ತಾ ಇರುವಂತಹ ಆ ಮೊದಲನೇ ಅಧ್ಯಾಯ ಇದೆ, ಅಲ್ಲಿ ವ್ಯಾಸಂ ಆಮಂತ್ರ್ಯ ಅಂತಿದೆ. ವ್ಯಾಸಂ ಆಮಂತ್ರ್ಯ ಮೇಧಾವಿ ಅಂತ, ವೇದವ್ಯಾಸರನ್ನ ಕರೆಸಿ ಈ ಮುಂದಿನಂತೆ ಮಾತನಾಡಿದ ಅಂತಿದೆ. ವೇದವ್ಯಾಸರನ್ನ ಕರೆಸಲಿಕ್ಕೆ ಅವರೆಲ್ಲೂ ಹೋಗಿರಲಿಲ್ಲ. ಕೃಷ್ಣ ಮತ್ತು ವೇದವ್ಯಾಸರು ಅಲ್ಲಿಯೇ ಇದ್ರು. ಮೊದಲು ವೇದವ್ಯಾಸರ ಜೊತೆ, ಆಮೇಲೆ ಕೃಷ್ಣನ ಜೊತೆ ಅವನು ಮಾತನಾಡೇ ಇದ್ದ. ಅದಾದ್ಮೇಲೆ ಮತ್ತೆ ವ್ಯಾಸರ ಜೊತೆ ಮಾತನಾಡಿದ. ಆದ್ರಿಂದ ಆಮಂತ್ರ್ಯ ಅನ್ನೋ ಶಬ್ದಕ್ಕೆ ವ್ಯಾಸರು ಸಮ್ಮತಿಯನ್ನು ತೆಗೆದುಕೊಂಡು ಅಂತ ಅರ್ಥ. ಹೀಗೆ ಆ ಯುಧಿಷ್ಠಿರ ಪ್ರಶ್ನೆ ಮಾಡಿದಾಗ ವ್ಯಾಸರು ಹೇಳಿದರು, ನನ್ನ ಶಿಷ್ಯರು ಪೈಲ, ಯಾಜ್ಞವಲ್ಕ್ಯ ಮೊದಲಾದವರು ಇಲ್ಲಿಗೆ ಬರ್ತಾರೆ.
ನಾನು ಕೂಡ ಆ ಸಂದರ್ಭಕ್ಕೆ ಮತ್ತೆ ಬಂದು ನಿನ್ನ ಯಜ್ಞವನ್ನು ಮಾಡಿಕೊಡ್ತೇನೆ. ಬರುವ ಚೈತ್ರ ಶುಕ್ಲ ಪಕ್ಷದ ಪೂರ್ಣಿಮಾ ದಿವಸ ಈ ನೀನು ಯಜ್ಞದ ದೀಕ್ಷೆಯನ್ನು ತಗೊಳ್ಬೇಕು. ಅದಕ್ಕೆ ಬೇಕಾದ ಸಾಮಗ್ರಿಯನ್ನು ಸಂಗ್ರಹಿಸು. ಸೂತರು ಮೊದಲಾದವರು ಈ ಅಶ್ವಮೇಧ ಯಾಗದಲ್ಲಿ ಈಗಾಗಲೇ ಹಿಂದೆ ನಡೆದಿರುವಂತಹ ಅಶ್ವಮೇಧ ಯಾಗವನ್ನು ನೋಡಿ ಅದರ ಪರಿಣತಿಯನ್ನು ಗಳಿಸಿದಂಥವರು, ಅಶ್ವದ ಅನೇಕ ತಳಿಗಳನ್ನು ತಿಳ್ಕೊಂಡಂಥವರು, ಸೂತ ವರ್ಗದವರು ಮತ್ತೆ ಬ್ರಾಹ್ಮಣರು, ಅವರು ಅಶ್ವಮೇಧ ಯಾಗಕ್ಕೆ ಯಾವುದು ಉಚಿತವಾದಂತಹ ಕುದುರೆ ಅಂತ ಅನ್ನೋದನ್ನ ಪರೀಕ್ಷಿಸಲಿ, ಅದರಂತೆ ಆ ಅಶ್ವಮೇಧ ಯಾಗಕ್ಕೆ ಬೇಕಾದ ಕುದುರೆಯನ್ನು ಸಿದ್ಧಪಡಿಸಲಿ ಅಂತ ಹೇಳಿದ್ರು ಅವರು. ದೇಶ ಪರ್ಯಟನೆಗೆ ಆ ಅಶ್ವಮೇಧ ಯಾಗವನ್ನ ಬಿಡಿರಿ. ಅದು ಇಡೀ ಭೂಮಂಡಲವನ್ನ ಸಂಚರಿಸಲಿ. ಆ ಅಶ್ವಮೇಧ, ಆ ಅಶ್ವ ಈ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ಬೇಕಾದಂತಹ ಕುದುರೆ ಏನಿದೆ, ಅದರ ತಂದೆ, ಅದರ ಅಜ್ಜ ಮೊದಲಾದವರು ಕೂಡ ಹಿಂದೆ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಂಡಿರಬೇಕು ಅಂತ ಕೆಲವು ಕಡೆ ವಿಧಾನ ಇದೆ. ಇದನ್ನೆಲ್ಲವನ್ನೂ ಅವರು ಗಮನಿಸಬೇಕು. ಶ್ರೇಷ್ಠವಾದ ಲಕ್ಷಣಗಳಿಂದ ಅದು ಕೂಡಿರಬೇಕು ಅಂತ ಅದರ ಅಭಿಪ್ರಾಯ. ಹಿಂದೆಲ್ಲಿಯೋ ಅದು ನನಗೆ ಓದಿದ ನೆನಪಿದೆ, ಮುಂದೆ ಅದನ್ನೆಲ್ಲ ಹೇಳ್ತೇನೆ. ಅದರಂತೆ ಯುಧಿಷ್ಠಿರ ಅವರು ಹೇಳಿದಂತೆ ಎಲ್ಲವನ್ನೂ ಮಾಡಿದ. ಕೃಷ್ಣ ಮತ್ತೆ ವೇದವ್ಯಾಸರಿಗೆ ಎಲ್ಲವನ್ನೂ ಅವರು ಬಂದು ಹೇಳಿದ, ಎಲ್ಲವೂ ಸಿದ್ಧ ಆಗಿದೆ ಅಂತ ಹೇಳಿ. ನೀನು ಯಜ್ಞಕ್ಕೆ ಸಿದ್ಧನಾಗುವಂತ ಹೇಳಿದ್ರು ಆ ವ್ಯಾಸರು. ಮತ್ತೆ ಆ ಯುಧಿಷ್ಠಿರನಿಗೆ ಅವರು ಈ ಮುಂದಿನಂತೆ ಹೇಳಿದ್ರು, ಬಂಗಾರದ ಒಂದು ಸ್ಫ್ಯ ಮತ್ತು ಕೂರ್ಚ ಇವೆರಡನ್ನೂ ಮಾಡಿಸು, ಮತ್ತು ಸುವರ್ಣಮಯವಾದಂತಹ ಮತ್ತೇನಾದರೂ ವಸ್ತುಗಳ ಅವಶ್ಯಕತೆ ಇದ್ದರೆ ಅವನ್ನೂ ಕೂಡ ಮಾಡಿಸು ಅಂತ ಅವ್ರು ಹೇಳಿದ್ರಂತೆ. ಸ್ಫ್ಯ ಅಂದ್ರೆ ಏನು? ಅದು ಖಡ್ಗಕ್ಕೆ ಸಮಾನವಾದಂತಹ ಆಕಾರವುಳ್ಳಂತಹ ಒಂದು ವಸ್ತು, ಯಜ್ಞದ ಉಪಕರಣ. ಅದನ್ನ ಬಂಗಾರದಿಂದ ಮಾಡಿಸಬೇಕು ಅಂತ ಅವರು ಹೇಳಿದರು. ಶ್ರೌತ ಯಜ್ಞ ಪ್ರಕ್ರಿಯಾ ಕೋಶ ಇತ್ಯಾದಿಗಳ ಪ್ರಕಾರ ಹೀಗೆ ಅದರ ಬಗ್ಗೆ ವರ್ಣನೆ ಮಾಡ್ತಾರೆ. ಇಷ್ಟಿ ಯಜ್ಞೇಶು ಪ್ರಕೃತಿಭೂತ ಯಜ್ಞೆ ಅವಿರ್ಯಜ್ಞಾನಾಂ ತೃತೀಯ ದರ್ಶಪೂರ್ಣ ಮಾಸ ಪ್ರಕರಣೆ. ಎಲ್ಲ ಕಡೆ ದರ್ಶಪೂರ್ಣ ಮಾಸ ಯಾಗ ಮೊದಲಾದ ಕಡೆ ಇದನ್ನು ಉಪಯೋಗ ಮಾಡ್ತಾರೆ. ಖಡ್ಗ ಸದೃಶ ವಾರಣ ಕಾಷ್ಠ ನಿರ್ಮಿತ. ವಾರಣ ಕಾಷ್ಠ ಅಂತ ಅದೊಂದು ಕಟ್ಟಿಗೆ ಬಗ್ಗೆ ಹೇಳ್ತಾರೆ. ಕೆಲವು ಕಡೆ ಕೇವಲ ಕಟ್ಟಿಗೆ ಅಂತ ಹೇಳ್ತಾರೆ. ಆ ಕಟ್ಟಿಗೆಯಿಂದ ನಿರ್ಮಿತವಾದಂತಹ ಒಂದು ಉಪಕರಣ ಇದು. ಪಾತ್ರ ಅಂತ ಹೇಳ್ತಾರೆ. ಕಾಷ್ಠ ನಿರ್ಮಿತ ಪಾತ್ರಂ, ಆ ಪಾತ್ರಕ್ಕೇನೆ ಸ್ಫ್ಯ ಅಂತ ಹೇಳ್ತಾರೆ. ಅದಕ್ಕೆ ವಜ್ರ ಅಂತನೂ ಹೆಸರಿದೆ. ಸ್ಫ್ಯ ಅಸ್ಯ ಆಕೃತಿ ಖದಿರ ಕಾಷ್ಠ ನಿರ್ಮಿತ ಅರತ್ನಿ ಪರಿಮಿತ. ಒಂದು ಮೊಳ ಅಥವಾ ಒಂದು ಗೇಣು ಉದ್ದದ್ದಿರಬೇಕದು. ದೀರ್ಘ ಚತುರಂಗುಲ ಪರಿಮಿತ ವಿಸ್ತಾರ ಆಕಾರೇಣ ಖಡ್ಗ ಸದೃಶ ಸ್ಫ್ಯ ಭವತಿ ಅಂತ ಶ್ರೌತ ಪದಾರ್ಥಕೋಶ ಇತ್ಯಾದಿ ಕಡೆಗಳಲ್ಲಿ ಈಗ ಅದರ ಬಗ್ಗೆ ಕಂಡು ಬರ್ತದೆ. ಮತ್ತೆ ಕೂರ್ಚ ಅಂದ್ರೆ ನಾವು ಶ್ರಾದ್ದ ಮೊದಲಾದ ಕಾರ್ಯಗಳಲ್ಲಿ ಆ ಕಲಶದಲ್ಲಿ ಒಂದೇನು ದರ್ಭೆಯ ನಿರ್ಮಾಣವನ್ನು ಇಡ್ತೇವಲ್ಲ, ಅದೇ ಕೂರ್ಚ ಅಂತ ಏನಲ್ಲ. ಕೂರ್ಚ ಅಂದ್ರೆ ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥಗಳಿವೆ. ಈ ಶ್ರೌತ ಪದಾರ್ಥಕೋಶ ಮೊದಲಾದ ಕಡೆಗಳಲ್ಲಿ ಅದನ್ನೊಂದು ಆಸನ ವಿಶೇಷ ಅಂತ ಹೇಳ್ತಾರೆ. ತೃಣ ವಿಶೇಷ ವಂಶ ಶಕಲಾದಿ ನಿರ್ಮಿತಾಸು ಆಸನ ವಿಶೇಷಾಸು ಬೃಸೀಸು ಕೂರ್ಚಾಭಿಧೇಯೀಷು ಅಧಿರೋಹಂತಿ ಬೃಸ್ಯ ಕೂರ್ಚಾನ್ ಹೋತ್ರಕಾಹ ಸಮಾರೋಹಂತಿ. ಕೂರ್ಚವನ್ನ ಈ ಹೋತ್ರಗಳು ಪುರೋಹಿತರು ಏರಿ ಕೂತ್ಕೋತಾರೆ ಅಂತ ವರ್ಣನೆ ಇದೆ ಐತರಿಯ ಆರಣ್ಯಕ ಮೊದಲಾದ ಕಡೆ. ಹಾಗಾಗಿ ಅಲ್ಲಿ ಕೂರ್ಚ ಅಂದ್ರೆ ಒಂದು ಆಸನ ಅಂತ ನಾವು ಅರ್ಥ ತಿಳ್ಕೋಬಹುದು. ಹೀಗೆ ಕೂರ್ಚ ಅಂದ್ರೆ ಆಸನ, ಮತ್ತೆ ಸ್ಫ್ಯ ಅಂದ್ರೆ ಅದೊಂದು ರೀತಿಯಾದಂತಹ ಪಾತ್ರ, ಖಡ್ಗದ ಆಕಾರವುಳ್ಳಂತಹ ಒಂದು
ಪಾತ್ರ ಅದು. ಇದಿಷ್ಟನ್ನ ನೀನು ಬಂಗಾರದಿಂದ ಮಾಡಿಸುವಂತ ವ್ಯಾಸರು ಆತನಿಗೆ ಸೂಚನೆ ಕೊಟ್ಟರು. ಈಗ ನಾವು ಕೋಶಗಳಲ್ಲಿ ಅದನ್ನು ನೋಡಿರೋ ಪ್ರಕಾರ ಅದೆಲ್ಲವೂ ಕೂಡ ಕಟ್ಟಿಗೆದಿರಬೇಕು. ಆದರೆ ಬಂಗಾರದಿಂದ ಮಾಡಿಸುವಂತ ವ್ಯಾಸರು ಹೇಳಿದ್ರು. ಕೆಲವು ದೊಡ್ಡ ದೊಡ್ಡ ಯಜ್ಞಗಳಲ್ಲಿ ಈ ಥರನೂ ಕೂಡ ನಡೀತಾ ಇತ್ತು. ಆ ಪ್ರಕಾರ ಯುಧಿಷ್ಠಿರ ಅದನ್ನೆಲ್ಲವನ್ನೂ ಮಾಡಿಸಿದ ಅಂತ ನಾವು ತಿಳಿಬಹುದು. ಯುಧಿಷ್ಠಿರ ಆವಾಗ ಹೇಳಿದ, ಕುದುರೆ ಇಲ್ಲಿ ಬಂದಿದೆ, ಇನ್ನು ಮುಂದೆ ಇದು ಸಂಚಾರ ಮಾಡ್ತದೆ ಎಲ್ಲ ಕಡೆ. ಕುದುರೆಯನ್ನು ಯಾರು ರಕ್ಷಿಸಬೇಕು ಅಂತ ಅನ್ನೋದನ್ನ ತಾವು ನಮಗೆ ಆಜ್ಞೆ ಮಾಡಬೇಕು ಅಂತ ಹೇಳಿದ ಯುಧಿಷ್ಠಿರ. ಆಗ ವ್ಯಾಸರು ಹೇಳಿದರು, ಭೀಮಸೇನಾದ ಅವರಜಃ ಶ್ರೇಷ್ಠ ಸರ್ವಧರ್ಮಸ್ಮತಾಂ. ಭೀಮಸೇನನ ತಮ್ಮ ಅರ್ಜುನ ಈ ಕುದುರೆಯನ್ನು ರಕ್ಷಿಸಲಿ. ಅವನ ಹತ್ರ ದಿವ್ಯಾಸ್ತ್ರ ಇದೆ, ದಿವ್ಯ ಕವಚ ಇದೆ. ಅವನು ಅಶ್ವಮೇಧವನ್ನು ಹಿಂಬಾಲಿಸಿ ಹೋಗಲಿ. ಅವನು ಸರ್ವವಿದ್ಯಾ ವಿಶಾರದ, ಅವನು ಸಂಚಾರ ಮಾಡಲಿ. ಮುಂದೆ ಭೀಮಸೇನ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾ ಇಲ್ಲೇ ಇರಲಿ. ಸಮರ್ಥೋ ರಕ್ಷಿತುಂ ರಾಷ್ಟ್ರಂ ಭೀಮಸೇನ ನಕುಲಶ್ಚ ವಿಷಾಂಪತೆ. ಇವರಿಬ್ಬರು ರಾಷ್ಟ್ರದ ರಕ್ಷಣೆಗಾಗಿ ಇಲ್ಲೇ ಇರಲಿ. ಮತ್ತೆ ಸಹದೇವನು ಕೂಡ ಕುಟುಂಬದ ರಕ್ಷಣೆಗಾಗಿ, ಸಹದೇವಸ್ತು ಕೌರವ್ಯ ಸಮಾಧಾಸ್ಥಿತಿ ಬುದ್ಧಿಮಾನ್ ಕುಟುಂಬ ತಂತ್ರಂ, ಕುಟುಂಬದ ರಕ್ಷಣೆಗಾಗಿ ಅವನು ಕೂಡ ಇಲ್ಲಿರಲಿ ಅಂತ ಹೇಳಿದರು. ಅದರಂತೆ ಯುಧಿಷ್ಠಿರ ಅರ್ಜುನನ ಕರೆದು ಈ ಅಶ್ವದ ರಕ್ಷಣೆಗಾಗಿ ನೀನು ಹೊರಡಬೇಕು ಅಂತ ಹೇಳಿದ. ನಗರದ ರಕ್ಷಣೆಯ ಭಾರ ಭೀಮಸೇನ ನಕುಲನಿಗೆ ಮತ್ತು ಭೀಮಸೇನಿಗಿತ್ತು. ಕುಟುಂಬದ ರಕ್ಷಣೆಗೆ ಸಹದೇವನನ್ನ ತೊಡಗಿಸಿದ. ಮುಂದಿನ ಅಧ್ಯಾಯದಲ್ಲಿ ಆ ದೀಕ್ಷಾಕಾಲ ಸನ್ನಿಹಿತನಾದಾಗ ವ್ಯಾಸರು ಯುಧಿಷ್ಠಿರನಿಗೆ ದೀಕ್ಷೆಯನ್ನು ಕೊಟ್ಟರು. ಸರ್ವ ಯಜ್ಞಾತ್ಮಕಂ ತೇಷಾಂ ಅಶ್ವಮೇಧಂ ಜಗತ್ಪತಿ ಕಾರಯಾಮಾಸ ಭಗವಾನ್ ಕೃಷ್ಣದ್ವೈಪಾಯನಃ ಸ್ವಯಂ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಈ ಅಶ್ವಮೇಧ ಯಾಗವೊಂದನ್ನು ಮಾಡಿದರೆ ಎಲ್ಲಾ ಯಜ್ಞಗಳ ಫಲವೂ ಕೂಡ ಬಂದಿರಬೇಕು. ಅಷ್ಟು ಅದ್ಭುತವಾಗಿ ಆ ಅಶ್ವಮೇಧ ಯಾಗ ನಡೆಯುವಂತೆ ವ್ಯಾಸರು ಮಾಡಿಕೊಟ್ರು. ಒಂದು ಯಜ್ಞಶಾಲೆಯನ್ನ ಅದನ್ನು ಸುವರ್ಣದಿಂದಲೇ ಮಾಡಿಸಿದ. ತಾತ್ಪರ್ಯ ನಿರ್ಣಯದಲ್ಲಿ ಆ ಥರ ಕಾಣಿಸ್ಬರ್ತದೆ. ಪವನಸುತಃ ಚಕ್ರೆ ಕೃಷ್ಣದ್ವೈಪಾಯನೇರಿತಃ ಶಾಲಾಂ ಚೈವ ಹಿರಣ್ಮಯೀಂ. ಕೇವಲ ಸ್ಫ್ಯ ಮತ್ತಾವುದು ಕೂರ್ಚ ಮಾತ್ರ ಅಲ್ಲ, ಒಟ್ಟಾರೆ ಯಜ್ಞಶಾಲೆಯೇ ಬಂಗಾರದ್ದಾಗಿತ್ತು. ಮುಂದೆ ಅಥಾನುಮಂತ್ರಿತೋತ್ಸೃಷ್ಟಂ ಪುರೋಹಿತ ಪುರಸ್ಕೃತಂ ತುರ್ಗಂ ಕೃಷ್ಣಸಾರಂಗಂ ಅನುವೌರಾಜ ವಾಸವಿಹಿ. ಇಂದ್ರಪುತ್ರ ಅರ್ಜುನ ಆ ಅಶ್ವಮೇಧ ಯಾಗವನ್ನ, ಅಶ್ವಮೇಧ ಕುದುರೆಯನ್ನು ರಕ್ಷಿಸಲಿಕ್ಕಾಗಿ ಮುಂದುವರೆದ ಅಂತ ಹೇಳ್ದ ತಾತ್ಪರ್ಯ ನಿರ್ಣಯ. ಯುಧಿಷ್ಠಿರ ರೇಷ್ಮೆಯ ವಸ್ತ್ರವನ್ನುಟ್ಟು ದಂಡವನ್ನು ಹಿಡಿದು ಕೃಷ್ಣಾಜಿನ ತೊಟ್ಟು ಅಶ್ವಮೇಧ ಯಾಗಕ್ಕೆ ಸಿದ್ಧನಾದ. ಅರ್ಜುನ ಆ ಕುದುರೆಯನ್ನ ಹಿಂಬಾಲಿಸಿ ಅದರ ರಕ್ಷಣೆಗೆ ಹೊರಟನಲ್ಲ, ಆಗ ಜನ ಅರ್ಜುನ ಹೋಗ್ತಿದ್ದಾನೆ ಬನ್ನಿ ನೋಡೋಣ ಅಂತ ಕುತೂಹಲದಿಂದ ರಾಜ ಬೀದಿಗಳಲ್ಲಿ ನೆರೆದು ಆತನಿಗೆ ಶುಭ ಕೋರಿದರು. ಸ್ವಸ್ತಿ ತೇಸ್ತು ಪ್ರಜಾರಿಷ್ಟಂ ಪುನಶ್ಚೈವ ಹಿ ಭಾರತ. ನಿನಗೆ ಮಂಗಳ ಆಗಲಿ ಅಂತ ಕೆಲವರು ಆಶಂಸೆ ಮಾಡಿದರು. ಇನ್ನು ಕೆಲವರು ನಮಗೆ ಅರ್ಜುನ ಇಲ್ಲಿ ಕಾಣ್ತಾ ಇಲ್ಲಲ್ಲ ಈ ಜನಜಂಗುಳಿಯಲ್ಲಿ, ನೈನಂ ಪಶ್ಯಾಮ ಸಮ್ಮರ್ಧೆ ಧನುರೇತತ್ ಪ್ರದರ್ಶ್ಯತೆ. ಆದರೆ ಆ ಧನುಸ್ಸೊಂದು ಮಾತ್ರ ಕಾಣಿಸ್ತಾ ಇದೆ, ಅರ್ಜುನ ಕಾಣ್ತಾ ಇಲ್ವಲ್ಲ ಅಂತ ಕೆಲವರು ವ್ಯಥೆ ಮಾಡಿಕೊಂಡ್ರು. ಇವನು ಎಲ್ಲ ಕಡೆ ಜಯವನ್ನ ಗಳಿಸಿ ಮತ್ತೆ ಬರ್ತಾನೆ ಅಂತ ಹೀಗೆ ಸ್ತ್ರೀ ಪುರುಷರೆಲ್ಲ ಪರಸ್ಪರ ಮಾತಾಡ್ತಾ ಇದ್ರು. ಆಗ ಅರ್ಜುನನ ಜೊತೆಗೆ ಯಾಜ್ಞವಲ್ಕ್ಯರ ಒಬ್ಬರು ಶಿಷ್ಯರು ಆ ವಿಘ್ನಗಳ ಪರಿಹಾರಕ್ಕಾಗಿ ಹೊರಟರು ಅಂತ ಹೇಳ್ತಾರೆ. ಕುದುರೆಯನ್ನು ಹಿಂಬಾಲಿಸಿ ಅರ್ಜುನನ ಜೊತೆಗೆ ಯಾಜ್ಞವಲ್ಕ್ಯರ ಶಿಷ್ಯರು ಮಾತ್ರ ಹೋದ್ರು ಅಥವಾ ಸ್ವಯಂ ಯಾಜ್ಞವಲ್ಕ್ಯರೇ ತಮ್ಮ ಶಿಷ್ಯರ ಸಮೇತವಾಗಿ ಹೋದ್ರು ಅಂತನ್ನುವುದು ನಮಗೆ ಗೊತ್ತಾಗೋದಿಲ್ಲ.
ಆದ್ರೂ ಟಿ ಆರ್ ಕೃಷ್ಣಾಚಾರ್ಯ ಪಾಠ, ಉತ್ತರ ಭಾರತದ ಪಾಠ ಮೊದಲಾದ ಕಡೆ ಯಾಜ್ಞವಲ್ಕ್ಯಸ್ಯ ಶಿಷ್ಯಶ್ಚ, ಯಾಜ್ಞವಲ್ಕ್ಯರ ಶಿಷ್ಯನು ಅರ್ಜುನನ ಜೊತೆ ಹೋದ ಅಂತಿದೆ. ಅದಕ್ಕನುಸಾರವಾಗಿ ಯಾಜ್ಞವಲ್ಕ್ಯರ ಶಿಷ್ಯ ಅರ್ಜುನನ ಜೊತೆಗೆ ಪ್ರಯಾಣ ಮಾಡಿದ ಅಂತ ನಾನೀಗ ಹೇಳಿದೆ. ವೈಷ್ಣವ ಪಾಠದಲ್ಲಿ ಯಾಜ್ಞವಲ್ಕ್ಯ ಸಶಿಷ್ಯಶ್ಚ ಕುಶಲೋ ಯಜ್ಞ ಕರ್ಮಣಿ ಅಂತ ಹೀಗೆ ಪಾಠ ಇದೆ. ತಮ್ಮ ಶಿಷ್ಯರ ಸಮೇತರಾಗಿ ಯಾಜ್ಞವಲ್ಕ್ಯರೇ ಹೊರಟರು ಅಂತ ಕೇಳಿ ಬರ್ತದೆ. ವೈಷ್ಣವ ಪಾಠದಲ್ಲಿ ಮತ್ತೆ ಲಕ್ಷಾಲಂಕಾರ ಹಿಡಿದಂತಹ ಪಾಠದಲ್ಲಿ ಅನೇಕ ಸಮಸ್ಯೆಗಳು ಈ ಹಿಂದೆ ನಮಗೂ ಕೂಡ ಕಂಡು ಬಂದಿರೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ವಿಶ್ವಾಸ ಇಲ್ಲ. ಆದ್ರಿಂದ ಯಾಜ್ಞವಲ್ಕ್ಯರೇ ಹೋಗಿರ್ಲಿಕ್ಕಿಲ್ಲ, ಯಾಜ್ಞವಲ್ಕ್ಯರ ಶಿಷ್ಯರೊಬ್ಬರು ಹೋಗಿರಬಹುದು ಅಂತ ನಾನು ಕೂಡ ಊಹೆ ಮಾಡ್ಕೊಂಡಿದ್ದೇನೆ, ಹಾಗೆ ತಿಳ್ಕೊಂಡಿದ್ದೇನೆ. ಅನೇಕ ಜನ ಪುರೋಹಿತರು, ಕ್ಷತ್ರಿಯರು ಇವರೆಲ್ಲ ಅಲ್ಲಿ ಪ್ರಯಾಣ ಮಾಡಿದರು. ಮುಂದೆ ಆ ಅಶ್ವ ಸಂಚಾರ ಮಾಡಿದಾಗ ಎಲ್ಲೆಲ್ಲಿ ಯುದ್ಧಗಳು ನಡೆದವು ಅಂತ ಅನ್ನೋದನ್ನು ನಿನಗೆ ಹೇಳ್ತೇನೆ ಕೇಳು ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಉತ್ತರಕ್ಕೆ ಹೋಯಿತು, ಪೂರ್ವಕ್ಕೆ ಹೊರಟಿತು. ಅನೇಕ ಜನ ಈ ಹಿಂದೆ ಪಾಂಡವರ ಮೂಲಕ ಏನು ಸೋತಿದ್ರಲ್ಲ, ತಮ್ಮ ಬಂಧುಗಳನ್ನು ಕಲ್ಕೊಂಡಿದ್ರಲ್ಲ, ಅವರೆಲ್ಲ ಈಗ ಅರ್ಜುನನ ಜೊತೆಗೆ ಯುದ್ಧಕ್ಕೆ ಸಿದ್ಧರಾದರು. ಆ ಯುದ್ಧದ ಪ್ರಕರಣಗಳನ್ನು ಈ ಮುಂದೆ ನಿನಗೆ ಹೇಳ್ತೇನೆ ಅಂತ ವೈಶಂಪಾಯನರು ಹೇಳಲಿಕ್ಕೆ ತೊಡಗಿದರು. ತ್ರಿಗರ್ತರ ದೇಶಕ್ಕೆ ಬಂತಂಥದ್ದು ಮುಂದಿನ ಅಧ್ಯಾಯದಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಕುರುಕ್ಷೇತ್ರದಲ್ಲಿ ತ್ರಿಗರ್ತರು ಅನ್ನೋರೇನು ಹತರಾಗಿದ್ರು, ಕೌರವರ ಪಕ್ಷದಲ್ಲಿದ್ದರವರು, ಅವರ ಮೊಮ್ಮಕ್ಕಳು ಈಗ ಸದ್ಯ ಅಲ್ಲಿ ರಾಜ್ಯ ಆಳ್ತಾ ಇದ್ರು. ಅವರಿಗೆ ಅರ್ಜುನನ ಬಗ್ಗೆ ಒಂದು ಅಸಹನೆ ಇತ್ತು. ಅಲ್ಲಿ ಯುದ್ಧ ನಡೀತಂತು. ಅವರು ಕುದುರೆಯನ್ನು ಬಂಧಿಸಿದರು. ಆಗ ಈ ಯುಧಿಷ್ಠಿರ ಹಿಂದೆ ಹೇಳಿದ ಮಾತೊಂದನ್ನ ಈ ಅರ್ಜುನ ನೆನಪು ಮಾಡಿಕೊಂಡ. ಯುದ್ಧದಲ್ಲಿ ಶತ್ರುಗಳ ಸಂಹಾರ ಅಂತನ್ನೋದು ಸೀಮಿತವಾಗಿರಲಿ, ಶತ್ರುಗಳನ್ನು ಹೆಚ್ಚು ಕೊಲ್ಲೋದು ಬೇಡ ಅಂತ ಅವನು ಯುಧಿಷ್ಠಿರ ಆಜ್ಞೆ ಕೊಟ್ಟಿದ್ದ. ಅದಕ್ಕೆ ಇವನು ಹೇಳಿದ, ನಿವರ್ತತ್ವ ಅಧರ್ಮಜ್ಞಾಹ ಶ್ರೇಯೋ ಜೀವಿತಮೇವಚ. ಧರ್ಮವನ್ನ ಏನು ಅಂತ ನೀವು ತಿಳಿದಿಲ್ಲ, ಯುದ್ಧದಿಂದ ದೂರ ಇರಿ. ಹತಬಾಂಧವಾಹ ನತೆ ಪಾರ್ಥ ಹಂತವ್ಯಾಹ ಪಾರ್ಥಿವಾಹ ಅಂತ ಯುಧಿಷ್ಠಿರ ನನಗೆ ಕಟ್ಟಪ್ಪಣೆ ಮಾಡಿದ್ದಾನೆ. ಈಗಾಗಲೇ ಅನೇಕ ಜನ ಬಂಧುಗಳನ್ನೆಲ್ಲ ಕಳ್ಕೊಂಡಂಥವರು ಇದ್ದಿರಬಹುದು. ಅಬಾಂಧವ ರಣೇ ವೀರ ಹಂತವ್ಯಾಹ ಕ್ಷತ್ರಿಯಾಹ ಇತಿ. ಹೀಗೆ ಯುಧಿಷ್ಠಿರನ ಅಪ್ಪಣೆ ಇರೋದ್ರಿಂದ ನಾನು ನಿಮ್ಮನ್ನು ಸಂಹರಿಸಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಯುದ್ಧದಿಂದ ನೀವು ದೂರ ಇರಿ ಅಂತ ಇವನು ಸೂಚನೆ ಕೊಟ್ಟ. ಆಗ ಅವರು ಅದನ್ನು ಕೇಳಲಿಲ್ಲ. ಅವರಿಬ್ಬರ ನಡುವೆ ದೀರ್ಘವಾದಂತಹ ಯುದ್ಧ ನಡೀತು. ತ್ರಿಗರ್ತರು ಬಿಟ್ಟ ಬಾಣಗಳನ್ನೆಲ್ಲ ಅರ್ಜುನ ನಾಶಪಡಿಸಿದ. ಸೂರ್ಯವರ್ಮ ಅಂತ ಒಬ್ಬ ಅಲ್ಲಿ ಅವನ ತಮ್ಮ ಕೇತುವರ್ಮ, ಅವನು ಅರ್ಜುನನ ಜೊತೆಗೆ ಯುದ್ಧದಲ್ಲಿ ತೊಡಗಿದ. ಮುಂದೆ ಕೇತುವರ್ಮ ಅರ್ಜುನನ ಮೂಲಕ ಹತನಾದ. ಮುಂದೆ ಧೃತವರ್ಮ ಅಂತ ಮತ್ತೊಬ್ಬ ಬಂದ. ಆ ಧೃತವರ್ಮ ಬಾಲಕನಾಗಿದ್ರೂ ಅರ್ಜುನನ ಮುಂದೆ ಒಳ್ಳೆ ಪರಾಕ್ರಮ ತೋರಿಸಿದ. ಅರ್ಜುನನಿಗೆ ಅವನ ಪರಾಕ್ರಮ ನೋಡಿ ಸಂತೋಷ ಅನಿಸಿತು. ಆದರೆ ಅರ್ಜುನ ಅವನ ಪ್ರಾಣವನ್ನ ಸಂಹರಿಸಲಿಲ್ಲ. ಆಗ ಧೃತವರ್ಮ ಈ ಅರ್ಜುನನ ಮೇಲೆ ತೀವ್ರವಾಗಿ ಯುದ್ಧ ಸಾರಿದ. ಅರ್ಜುನನ ಕೈಯಿಂದ ಆ ಗಾಂಡೀವ ಧನಸ್ಸು ಕೆಳಗೆ ಬಿತ್ತು. ಧೃತವರ್ಮನ ಆ ಪರಾಕ್ರಮ, ಅಟ್ಟಹಾಸ ಇದನ್ನೆಲ್ಲ ನೋಡಿ ಮುಂದೆ ಅರ್ಜುನ ತೀವ್ರವಾದ ಯುದ್ಧಕ್ಕೆ ಸಿದ್ಧನಾದ. ಆ ಧೃತವರ್ಮನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನನ್ನ ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನಿಸಿದ. ಆಗ ತ್ರಿಗರ್ತ ಯೋಧರು ಆ ಧೃತವರ್ಮನ ರಕ್ಷಣೆಗೆ ಬಂದರು. ಎಲ್ಲರನ್ನೂ ಅರ್ಜುನ ಹೊಡೆದು ಓಡಿಸಿದ. ಮುಂದೆ ಅವರೆಲ್ಲ ಅರ್ಜುನನ ಬಳಿಗೆ ಬಂದರು.
ತವಾಸ್ಮ ಕಿಂಕರಾ ಸರ್ವೇ ಸರ್ವೇ ವೈ ವಶಗಾಸ್ತವ. ನಾವೆಲ್ಲ ನಿನ್ನ ಕಿಂಕರರಾಗಿದ್ದೇವೆ, ನಿನ್ನ ವಶರಾಗಿದ್ದೇವೆ. ಆಜ್ಞಾಪಯ ಸುನಃ ಪಾರ್ಥ ಪ್ರಫಾನ್ ಪ್ರೇಷ್ಯಾನ್ ಅವಸ್ಥಿತಾನ್. ನಾವೆಲ್ಲ ನಿನಗೆ ವಿನೀತರಾಗಿ ಸೇವಕರಂತೆ ಬಂದಿದ್ದೇವೆ, ನಿನಗೇನು ಮಾಡಿಕೊಡ್ಬೇಕೋ ಅದನ್ನು ಮಾಡ್ತೇವೆ ಅಂತ ಹೇಳಿದರು. ಹಾಗೆ ಇವನು ಜೀವಿತಂ ರಕ್ಷತ ನೃಪಾಹ ಶಾಸನಂ ಪ್ರತಿಗೃಹ್ಯತಾಂ. ನಮಗೆ ಆಗಬೇಕಂತ ಮಹಾಕಾರ್ಯ ಏನಿಲ್ಲ, ನೀವು ನಿಮ್ಮ ಜೀವ ಉಳಿಸ್ಕೊಳ್ರಿ, ಮತ್ತೆ ನಮ್ಮ ಆಡಳಿತವನ್ನು ಅಧಿಕಾರವನ್ನು ನೀವು ಒಪ್ಕೊಳ್ಬೇಕು, ಅರ್ಥಾತ್ ಸಾಮಂತರಾಗಬೇಕು ಅಂತ ಇಷ್ಟು ಹೇಳಿದೆ. ಅಲ್ಲಿಂದ ಮುಂದೆ ಆ ಅಶ್ವ ಪ್ರಾಗ್ಜ್ಯೋತಿಷಪುರಕ್ಕೆ ಪ್ರಯಾಣ ಮಾಡಿತು. ಅಲ್ಲಿ ಭಗದತ್ತನ ಮಗ ವಜ್ರದತ್ತ ಅಂತ ಇದ್ದ. ನರಕಾಸುರನ ಮಗ ಭಗದತ್ತ, ನಮ್ಗೆ ಗೊತ್ತಿದೆ. ಅವನ ಮಗ ವಜ್ರದತ್ತ. ಕುದುರೆಯನ್ನು ಬಂಧಿಸಲಿಕ್ಕಾಗಿ ಅವನು ಹೊರಗೆ ಬಂದ. ಅರ್ಜುನನ ಮತ್ತು ಆ ವಜ್ರದತ್ತರ ನಡುವೆ ಯುದ್ಧ ಆಯಿತು. ಒಂದು ಆನೆಯನ್ನು ಏರಿ ಆ ವಜ್ರದತ್ತ ಯುದ್ಧಕ್ಕೆ ಬಂದ. ಅರ್ಜುನನ ತೀಕ್ಷ್ಣವಾದ ಬಾಣಗಳಿಗೆ ಬಲಿಯಾಗಿ ಅವನು ನೆಲದ ಮೇಲೆ ಬಿದ್ದ. ಆದರೆ ಅವನು ಜ್ಞಾನ ಶೂನ್ಯ ಆಗಲಿಲ್ಲ, ಎಚ್ಚರ ಕಳ್ಕೊಳ್ಳಿಲ್ಲ. ಕೆಳಗೆ ಬಿದ್ದಿದ್ದ, ಸಾವರಿಸಿಕೊಂಡ, ಮತ್ತೆ ಯುದ್ಧಕ್ಕೆ ಬಂದ. ಕೊನೆಗೆ ಒಂದು ಬಾರಿ ಒಂದು ಪ್ರಬಲವಾದ ಬಾಣವನ್ನ ಆ ವಜ್ರದತ್ತ ಮೇಲೆ ಪ್ರಯೋಗ ಮಾಡಿದ. ಅವನು ರಕ್ತಸಿಕ್ತನಾದ. ಹೀಗೆ ಅವರಿಬ್ಬರ ನಡುವೆ 3 ದಿವಸ ಕಾಲ ಯುದ್ಧ ನಡೀತು ಅಂತ ವರ್ಣಿಸ್ತಾರೆ. ಅರ್ಜುನ ಅರ್ಜುನ ತಿಷ್ಠಸ್ವ ನಮೇ ಜೀವನ್ ವಿಮೋಕ್ಷಸೆ ತ್ವಂ ನಿಹತ್ಯ ಕರಿಷ್ಯಾಮಿ ಪಿತುಸ್ತೋಯಂ ಯಥಾವಿಧಿ. ನಾನು ನಿನ್ನನ್ನು ಕೊಂದು ನನ್ನ ತಂದೆ ಭಗದತ್ತನಿಗೆ ನಾನು ತರ್ಪಣ ಕೊಡ್ತೇನೆ. ನೀನು ಅವನನ್ನು ಸಂಹಾರ ಮಾಡಿದ್ದೆ, ಆದ್ರಿಂದ ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಇವನು ಆರ್ಭಟಿಸಿದ. ನನ್ನ ತಂದೆಗೆ ಅಂದ್ರೆ ಭಗದತ್ತನಿಗೆ ನಿನ್ನ ತಂದೆ ಪಾಂಡು ಮಹಾರಾಜ ಮಿತ್ರನಾಗಿದ್ದ. ಆ ಮೈತ್ರಿ ಇತ್ಯಾದಿಗಳನ್ನು ಯಾವುದನ್ನೂ ಪರಿಗಣಿಸದೆ ನೀನು ನನ್ನ ತಂದೆಯನ್ನ ಸಂಹಾರ ಮಾಡಿದೆ. ಆಗ ಅದರಿಂದ ಈಗ ನಾನು ಅವನ ಮಗ ನಿನ್ನ ಜೊತೆ ಯುದ್ಧಕ್ಕೆ ಬಂದಿದ್ದೇನೆ. ನಾನಿನ್ನೂ ಬಾಲಕ ಇರಬಹುದು, ಆದರೂ ಯುದ್ಧಕ್ಕೆ ಸನ್ನದ್ಧನಾಗಿದ್ದೇನೆ. ಯುದ್ಧ ಮಾಡುವುದು ನನ್ನ ಧರ್ಮ, ಅದರಂತೆ ಇಲ್ಲಿಗೆ ಬಂದಿದ್ದೇನೆ. ನೀನು ಬರಬೇಕು ನನ್ನ ಜೊತೆ ಯುದ್ಧಕ್ಕೆ ಅಂತ ಹೇಳಿದ. ಹೀಗೆ ಆ ಭಗದತ್ತನಿಂದ ತನ್ನ ಈ ಅಶ್ವರಕ್ಷಣ ಕಾರ್ಯ, ತನ್ನ ದಿಗ್ವಿಜಯ ಕಾರ್ಯ ವಿಳಂಬಿತ ಆಗ್ತಿರೋದನ್ನು ನೋಡಿ ಅರ್ಜುನನಿಗೆ ಕೋಪ ಬಂತು. ಆ ಆನೆಯನ್ನ ನಾನಾ ಥರದ ಆಯುಧಗಳಿಂದ ಪೀಡಿಸಿದ. ಆನೆ ವಜ್ರದತ್ತ ಇಬ್ರು ಕೂಡ ಕೆಳಗೆ ಬಿದ್ರು. ರಾಜಾನಸ್ತೇನ ಹಂತವ್ಯಾಹ ಧನಂಜಯ ಕಥಂಚನ. ಯುಧಿಷ್ಠಿರ ಹೇಳಿದ ಮಾತಿತ್ತು, ಅದನ್ನು ಅವನು ನೆನಪು ಮಾಡಿಕೊಂಡ. ಆದ್ರಿಂದ ಅವನು ಆ ವಜ್ರದತ್ತನಿಗೆ ಹೇಳಿದ, ನಾನು ನಿನ್ನನ್ನು ಈಗ ಕೊಲ್ಲೋದಿಲ್ಲ, ನಿನಗೆ ಯಾವ ಭಯನೂ ಇಲ್ಲ. ಮುಂದೆ ಚೈತ್ರ ಮಾಸದ ಶುಕ್ಲ ಹುಣ್ಣಿಮೆ ದಿವಸ ನೀನು ಹಸ್ತಿನಾವತಿಗೆ ಬರಬೇಕು. ಅಲ್ಲಿ ನಮ್ಮ ಅಶ್ವಮೇಧ ಯಾಗ ನಡೆಯೋದಿದೆ. ಅದಕ್ಕೆ ವಜ್ರದತ್ತ ಪರಾಜಿತನಾದವನು ಹಾಗೇ ಆಗಲಿ ಅಂತ ಒಪ್ಪಿಕೊಂಡ. ಅಲ್ಲಿಂದ ಮುಂದೆ ಕುದುರೆ ಸಿಂಧು ದೇಶಕ್ಕೆ ಪ್ರಯಾಣ ಮಾಡಿತ್ತು. ಈ ಪ್ರಾಗ್ಜ್ಯೋತಿಷಪುರ ಅಂದ್ರೆ ಇವತ್ತಿನ ಆಸಾಂ ಮೊದಲಾದದ್ದು. ಅದು ಈಶಾನ್ಯ ಭಾರತ. ಅಲ್ಲಿಂದ ಮುಂದಿದು ವಾಯವ್ಯ ಭಾರತಕ್ಕೆ ಹೋಯಿತು. ಅಲ್ಲಿ ಮಹಾಭಾರತ ಯುದ್ಧದಲ್ಲಿ ಅಳಿದುಳಿದಂತಹ ಕ್ಷತ್ರಿಯರೇನಿದ್ರು ಅವರ ಮಕ್ಕಳು ಅರ್ಜುನ, ಇವರಿಗೆ ಯುದ್ಧ ನಡೀತು. ಸಿಂಧು ದೇಶ ಅಂದ್ರೆ ಜಯದ್ರಥನ ರಾಜ್ಯ. ಅದು ಕೌರವರ ತಂಗಿಯ ಗಂಡ ಅವನು. ಅವರು ಆ ಯಜ್ಞಾಶ್ವವನ್ನ ಬಂಧಿಸಿದ್ರು, ಯುದ್ಧಕ್ಕೆ ಸಿದ್ಧರಾದರು. ಅನೇಕ ಜನ ಪದಾತಿಗಳಾಗಿದ್ರು, ಕೆಲವರು ರಥವನ್ನೇರಿದ್ರು, ಕೆಲವರು ಆನೆಯನ್ನ ಏರಿದ್ರು. ಹೀಗೆ ಭಯಂಕರವಾದ ಯುದ್ಧ ನಡೀತು ಆ ಸೈಂಧವರು ಮತ್ತೆ ಅರ್ಜುನ ಇವರಿಗೆ. ಸೈಂಧವರ ಸೈನ್ಯವನ್ನೆಲ್ಲ ನಾಶಪಡಿಸಿದ ಅರ್ಜುನ. ಆಗ
ಅದರ ಮುಂದಿನ 78ನೇ ಅಧ್ಯಾಯದಲ್ಲಿ ಆ ದುಶ್ಶಲ ಅಲ್ಲಿಗೆ ಬಂದು ಯುದ್ಧದ ಪರಿಸಮಾಪ್ತಿಯನ್ನು ಮಾಡುವಂತ ಅರ್ಜುನನ್ನು ಕೇಳಿಕೊಂಡದ್ರ ವರ್ಣನೆ ಇದೆ. ಅರ್ಜುನ ಈ ಮುಂದಿನಂತೆ ಮಾತು ಹೇಳಿದಂತೆ ಆ ಸೈಂಧವರಿಗೆ, ನಿಮ್ಮ ಏನು ಶಕ್ತಿ ಇದೆ ಅದನ್ನೆಲ್ಲ ಉಪಯೋಗಿಸಿ ಯುದ್ಧಕ್ಕೆ ಬನ್ನಿ. ಆದರೆ ಯುದ್ಧದಲ್ಲಿ ನೀವು ನನ್ನನ್ನು ಎದುರಿಸಿದ್ರೆ ಎಲ್ಲರೂ ಪ್ರಾಣ ಕಳ್ಕೋತೀರಿ. ಏನೇನು ಅನುಭವಿಸಬೇಕೋ ಅದನ್ನೆಲ್ಲ ಅನುಭವಿಸಿ ಬನ್ನಿ. ಕುರುದ್ಧಂ ಸರ್ವ ಕಾರ್ಯಾಣಿ, ಏನೇನು ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡಿ ಬನ್ನಿ ಅಂತ ಅವರಿಗೆ ಒಂದು ಸವಾಲು ಒಡ್ಡಿದ. ಆಗ ಅವನಿಗೆ ತನ್ನ ಅಣ್ಣನ ಮಾತು ನೆನಪಿಗೆ ಬಂತು. ನಹಂತವ್ಯ ರಣೇತಾತ ಕ್ಷತ್ರಿಯ ವಿಜಿಗೀಷವ ಜೇತವ್ಯಾಹ, ಕೊಲ್ಲಬೇಡ, ಕೇವಲ ಗೆಲ್ಲು ಮಾತ್ರ ಅಂತ ಹೇಳಿದ್ದ. ಅಣ್ಣನ ಮಾತು ನಾನು ಮೀರಬಾರದು, ಏನು ಮಾಡಬೇಕು, ಅವನು ಆಜ್ಞೆಯನ್ನು ಪಾಲನೆ ಮಾಡಬೇಕು, ನಮ್ಮ ಅಶ್ವಮೇಧ ಯಾಗವೂ ಕೂಡ ಮುಂದುವರಿಬೇಕು. ಆಗ ಅವನು ಹೇಳಿದ, ಶ್ರೇಯೋ ದದಾಮಿ ಯುಷ್ಮಾಕಂ, ಯುದ್ಧದಲ್ಲಿ ನನ್ನ ಎದುರಿಗೆ ಬಂದು ನಿಂತು ನಾನು ಪರಾಜಿತನಾಗಿದ್ದೇನೆ, ನಿನಗೆ ಅಧೀನಾಗಿದ್ದೇನೆ ಅಂತ ಯಾರಾದರೂ ಹೇಳಿದ್ರೆ ನಾನು ಅವನನ್ನು ಯಾವತ್ತೂ ಹಿಂಸಿಸೋದಿಲ್ಲ. ಈ ಮಾತನ್ನ ನೀವು ಕೇಳಿ, ನಿಮಗೊಂದು ಅವಕಾಶ ಕೊಟ್ಟಿದ್ದೇನೆ, ಆ ಪ್ರಕಾರ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸಿ. ಆಗ ಅವರೆಲ್ಲ ಪರಾಜಿತರಾದವು ಅಂತ ಒಪ್ಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಮತ್ತೆ ಯುದ್ಧಕ್ಕೆ ಸನ್ನದ್ಧರಾದರು. ಸೈಂಧವ ವೀರರೆಲ್ಲ ಅನೇಕ ಜನ ಸತ್ತು ಹೋದ್ರು, ಕೆಲವರೇ ಜನ ಉಳಿದಿದ್ರು. ಧೃತರಾಷ್ಟ್ರನ ಮಗಳು ದುಶ್ಶಲ ಆ ಸಂದರ್ಭದಲ್ಲಿ ಯುದ್ಧ ನಿಲ್ಲಬೇಕು, ಶಾಂತಿ ಏರ್ಪಡಬೇಕು ಅನ್ನೋ ದೃಷ್ಟಿಯಿಂದ ತನ್ನ ಮಗ ಸುರಥ ಅಂತೇಳಿ, ಜಯದ್ರಥನ ಮಗ ಸುರಥ, ಅವನ ಮೊಮ್ಮಗ, ಅವನನ್ನು ರಥದಲ್ಲಿ ಕೂಡಿಸ್ಕೊಂಡು ಅಲ್ಲಿಗೆ ಬಂದ್ಲು. ಅವಳು ಅಳ್ಳಿಕ್ ತೊಡಗಿಲ್ಲ. ನಾನು ಏನ್ ಮಾಡಿಕೊಡ್ಬೇಕು ನಿನಗೆ ಅಂತ ಅರ್ಜುನ ಕೇಳಿದ. ಏಷತೆ ಭರತಶ್ರೇಷ್ಠ ಸ್ವಸ್ತ್ರೀಯಸ್ಯ ಆತ್ಮಜಃ ಶಿಶುಹೋ, ಈ ಬಾಲಕ ಇದ್ದಾನೆ, ಇವನು ಈ ಬಾಲಕ ನಿನ್ನ ತಂಗಿಯ ಮಗನ ಮಗ ಇವನು, ನಾನು ನಿನಗೆ ತಂಗಿ, ನನ್ನ ಮಗನ ಮಗ ಇವನು. ಆಗ ಆ ಬಾಲಕನ ತಂದೆ ಸುರಥ ಎಲ್ಲಿದ್ದಾನೆ ಅಂತ ಅರ್ಜುನ ಕೇಳಿದ. ಆಗ ಜಯದ್ರಥ ದುಶ್ಶಲ ಹೇಳಿದ್ಲು, ಇವನ ತಂದೆ ಸುರಥ ಮೊದಲೇ ತನ್ನ ತಂದೆ ಜಯದ್ರಥನ್ ಕಳ್ಕೊಂಡು ದುಃಖಿತನಾಗಿದ್ದ. ಈಗ ನೀನು ಮತ್ತೊಮ್ಮೆ ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾ ಇದ್ದೀಯ ಸುದ್ದಿ ಕೇಳಿ ಅವನು ಪ್ರಾಣನೇ ಪರಿತ್ಯಾಗ ಮಾಡಿದ. ಎದೆ ಹೊಡೆದು ದುಃಖಿತನಾಗಿ ಸತ್ತು ಹೋಗಿಬಿಟ್ಟ. ಅವನ ಮಗ ಇಲ್ಲಿದ್ದಾನೆ ನನ್ನ ಜೊತೆ, ನಿನ್ನೆದುರಿಗೆ ತಂದು ಬಿಟ್ಟಿದ್ದೇನೆ ಅಂತ ಹೇಳಿದ್ದವಳು. ಮತ್ತೆ ಅಳ್ಳಿಕ್ ತೊಡಗಿಲ್ಲ. ಏನ್ ಹೇಳಿದ್ಲು, ನಿನ್ನ ತಂಗಿಯ ಮೊಮ್ಮಗನನ್ನು ನೋಡು, ನಮ್ಮ ವಿಷಯದಲ್ಲಿ ನೀನು ದಯೆ ತೋರಬೇಕು. ನನ್ನ ಅಣ್ಣ ದುರ್ಬುದ್ಧಿಯಾದ ದುರ್ಯೋಧನ, ಪತಿ ಜಯದ್ರಥ, ಇವರೆಲ್ಲರನ್ನೂ ನೀನು ಮರ್ತು ಬಿಡಿ. ಈಗ ಈ ಮಗುವನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೇನೆ, ದಯೆ ತೋರುವುದು ನಿನ್ನ ಕರ್ತವ್ಯ. ಈ ಬಾಲಕನು ಕೂಡ ನಿನ್ನನ್ನೇ ಬೇಡ್ಕೋತಾ ಇದ್ದಾನೆ, ಪ್ರಸನ್ನನಾಗುವಂತ ಕೇಳ್ಕೊಂಡವಳು. ಆಗ ಅವನು ಅರ್ಜುನ ಯುದ್ಧ ನಿಲ್ಲಿಸಿದ. ಗಾಂಧಾರಿ, ಧೃತರಾಷ್ಟ್ರ ಎಲ್ಲರನ್ನೂ ನೆನಪು ಮಾಡಿಕೊಂಡ. ದುರ್ಯೋಧನ, ದುಶಾಸನ, ಜಯದ್ರಥ, ಹಿಂದೆ ತನ್ನ ಮಗ ಅಭಿಮನ್ಯು ಮರಣಿಸಿದ್ದು ಎಲ್ಲವನ್ನೂ ನೆನಪು ಮಾಡಿಕೊಂಡ. ಇದೆಂಥ ಕ್ಷತ್ರಧರ್ಮ! ಕ್ಷತ್ರಧರ್ಮಕ್ಕೆ, ಈ ರಾಜಕಾರಣಕ್ಕೆ ನಾವು ಅನುವರ್ತಿಗಳಾಗಿ ನಮ್ಮವರನ್ನು ಅನೇಕರನ್ನು ಕಳ್ಕೊಂಡೆವು, ನನ್ನ ಬಂಧುಗಳನ್ನು ಕೂಡ ಕೊಂದು ಹಾಕಿದೆ. ಇದಂಥ ಹೀನ ಪರಿಸ್ಥಿತಿ ನನಗೆ ಬಂತು ಅಂತ ಅವನು ದುಃಖಿಸಿದೆ. ಪ್ರೋವಾಚ ಪುತ್ರ ಶೋಕಾರ್ಥಃ ಕ್ಷತ್ರಧರ್ಮಂ ವಿಗರ್ಹಯನ್. ಒಟ್ಟಾರೆ ಕ್ಷತ್ರಿಯ ಧರ್ಮದ ಬಗ್ಗೆನೇ ಅವನಿಗೊಂದು ಬಾರಿ ಜಿಗುಪ್ಸೆ ಬಂತು. ಧಿಕ್ತಂ ದುರ್ಯೋಧನಂ ಕ್ಷುದ್ರಂ, ದುರ್ಬುದ್ಧಿಯ ದುರ್ಯೋಧನಿಗೆ ಧಿಕ್ಕಾರ ಇರಲಿ, ರಾಜ್ಯದ ಬಗ್ಗೆ ದುರಾಸೆ ಅವನಿಗೆ. ಅವನಿಂದ ಈ ಎಲ್ಲ ಬಂಧುಗಳು ಕೂಡ ಸತ್ತು ಹೋಗುವಂತಾಯಿತು. ಹೀಗೆಲ್ಲ ಅವನು ಸಂಕಟಪಟ್ಟ. ಮುಂದೆ ಆ ತಂಗಿ ದುಶ್ಶಲೆಯನ್ನ ಸಮಾಧಾನಿಸಿದ, ಅವಳನ್ನ ಆಲಂಗಿಸಿಕೊಂಡ. ಪರಿಶ್ವಜ್ಯತ ತಾಂ ಪ್ರೀತಃ ವಿಸಸರ್ಜ ಗೃಹಾನ್ ಪ್ರತಿ, ಮನೆಗೆ ಹೋಗುವಂತ ಕಳಿಸಿಕೊಟ್ಟ ಅವಳನ್ನು. ಮುಂದೆ ಅವಳು ತನ್ನ ಸಾಮ್ರಾಜ್ಯದ ಎಲ್ಲಾ ಯೋಧರಿಗೂ ಕೂಡ ಯುದ್ಧ ಸಾಕು, ಇನ್ನು ಸಮಾಧಾನದಿಂದಿರಿ ಅಂತ ಹೇಳಿದ್ಲು. ತನ್ನ ಸೈನ್ಯವನ್ನು ಹಿಂತೆಗೆದುಕೊಂಡು ತಾನೂ ಕೂಡ ಅರಮನೆಗೆ ಹಿಂತಿರುಗಿದ್ಲು. ಹೀಗೆ ಆ ಅರ್ಜುನ ಯುದ್ಧದಲ್ಲಿ ಎಲ್ಲರನ್ನೂ ಗೆದ್ದ.
ಅನ್ವಧಾವತ ಧಾವಂತಂ ಹಯಂ ಕಾಮ ವಿಚಾರಿಣಂ ತಥೋ ಮೃಗಮಿವಾಕಾಶೆ ಯಥಾ ದೇವ ಪಿನಾಕಧೃಕ. ಈ ಹಿಂದೆ ದಕ್ಷನ ಯಜ್ಞವನ್ನ ನಾಶಪಡಿಸಿದ್ನಲ್ಲ ಶಿವ, ಆಗ ಅವನು ಆ ದಕ್ಷನ ಆ ಯಜ್ಞ ಒಂದು ಜಿಂಕೆಯ ರೂಪದಿಂದ ಓಡಿ ಹೋಗ್ಲಿಕ್ಕೆ ತೊಡಗಿತ್ತು, ಯಜ್ಞ ಎಲ್ಲ ನಷ್ಟ ಆದಾಗ. ಆ ಸಂದರ್ಭದಲ್ಲಿ ರುದ್ರ ಆ ಯಜ್ಞವನ್ನ ಜಿಂಕೆಯ ರೂಪವನ್ನು ತಾಳಿದಂತಹ, ಮೃಗದ ರೂಪವನ್ನು ತಾಳಿದಂತಹ ಆ ಜಿಂಕೆಯನ್ನ ಬೆನ್ನಟ್ಟಿ ಅದನ್ನ ಹಿಡ್ಕೊಂಡಿದ್ದ. ರುದ್ರನ ಅನೇಕ ರೂಪಗಳಲ್ಲಿ, ಅನೇಕ ವಿಗ್ರಹಗಳಲ್ಲಿ, ಅವನ ತಾಂಡವ ನೃತ್ಯ ಮಾಡ್ತಿರುವಂತಹ ವಿಗ್ರಹಗಳಲ್ಲಿ ಕೈಯಲ್ಲಿ ಜಿಂಕೆ ಇರೋದು ಒಂದಿರ್ತದೆ. ಆ ಜಿಂಕೆ ಅಂದ್ರೆ ಯಜ್ಞವೇ ಅದು. ಆದ್ರಿಂದಲೇ ಶಾಂತಿ ಪರ್ವದಲ್ಲಿ ಈ ಶಿವನನ್ನು ಕುರಿತು ಒಂದು ಸ್ತೋತ್ರ ಇದೆ, ಮಮ ಯಜ್ಞ ಮೃಗವ್ಯಾಧ ಅಂತ. ದಕ್ಷ ಪ್ರಜಾಪತಿ ಮಾಡಿದ ಸ್ತೋತ್ರ ಅದು. ನಾನು ಮಾಡಿದ ಯಜ್ಞ ಒಂದು ಮೃಗದ ರೂಪವನ್ನು ತಾಳಿ ಓಡ್ಲಿ ಹೊರಟಾಗ ಅದನ್ನ ಹಿಡಿದು ಬೇಟೆಯಾಡುವವನು ಪ್ರಾಣಿಗಳನ್ನು ಹೇಗೆ ಬೆನ್ನಟ್ಟಿ ಹಿಡಿತಾನೋ ಹಾಗೆ ನನ್ನ ಯಜ್ಞವೆಂಬ ಜಿಂಕೆಯನ್ನು ಹಿಡಿದು ಹಾಕಿದಂಥ ಬೇಟೆಗಾರನೀತ ಅಂತ ಆ ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ, ಮಮ ಯಜ್ಞ ಮೃಗವ್ಯಾಧ ಅಂತ. ಹೀಗೆ ಹಿಂದೆ ಆ ಶಿವ ಆ ಯಜ್ಞವನ್ನ, ಅರ್ಥಾತ್ ಮೃಗದ ರೂಪದಲ್ಲಿರುವಂತಹ ಯಜ್ಞವನ್ನು ಹೇಗೆ ಬೆನ್ನಟ್ಟಿ ಹೊರಟಿದ್ನೋ ಹಾಗೆ ಕುದುರೆಯ ರೂಪದಲ್ಲಿರುವಂತ ಈ ಕುದುರೆಯನ್ನ ಅರ್ಜುನ ಹಿಂಬಾಲಿಸಿದ. ಯುದ್ಧ ಅಲ್ಲಲ್ಲಿ ಆಯಿತು, ಅನೇಕ ಕ್ಷತ್ರಿಯರನ್ನೆಲ್ಲ ಅವನು ಗೆದ್ದು ಮುಂದುವರಿದ ಅಂತ ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯ ಸಮಾಪ್ತ ಆಗಿದೆ. ಇಲ್ಲಿ ತಥೋ ಮೃಗಮಿವಾಕಾಶೆ ಅಂತ ಪಾಠ ಇರೋದು, ಮೂಲತಃ ಪಾಠ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಹೀಗೆಲ್ಲಾ ಕಡೆನೂ ಕೂಡ ತತಃ ಅನಂತರ ಆಕಾಶದಲ್ಲಿ ಮೃಗವನ್ನ ಅಂದ್ರೆ ಜಿಂಕೆಯನ್ನ, ಯಜ್ಞದ ಆ ಜಿಂಕೆ ರೂಪದಲ್ಲಿರುವಂತಹ ಯಜ್ಞವನ್ನ ದೇವ ಪಿನಾಕಪಾಣಿಯಾದಂತಹ ಶಿವ ಹೇಗೆ ಬೆನ್ನಟ್ಟಿದ್ನೋ ಹಾಗೆ ಅಂತ ಅದರ ಅಭಿಪ್ರಾಯ. ಈ ವೈಷ್ಣವ ಪಾಠದಲ್ಲಿ ತಥೋ ಅನ್ನೋದ್ರ ಬದಲು ತಾರಾಮೃಗ ಅಂತ ಹೀಗೆ ಪಾಠ ಇದೆ. ಆ ಪಾಠ ಅಷ್ಟು ಸಮಂಜಸವಾಗಿ ಕಾಣಿಸೋದಿಲ್ಲ. ಅದಕ್ಕೆ ಅನುಸಾರಿಯಾದಂತಹ ಅನುವಾದವೂ ಕೂಡ ಅಷ್ಟು ಸಮಂಜಸವಾಗಿ ಕಾಣಿಸೋದಿಲ್ಲ. ತಾರಾಮೃಗ ಅನ್ನೋದಕ್ಕೆ ಲಕ್ಷಾಲಂಕಾರದಲ್ಲಿ ತಾರಾಮೃಗ ಅನ್ನೋ ಪಾಠನ ಇಟ್ಕೊಂಡು ಅದಕ್ಕೊಂದು ಅರ್ಥನೂ ಕೂಡ ಬರೆದಿದ್ದಾರೆ. ಅದಕ್ಕೆ ಅನುಗುಣವಾಗಿಯೇ ಇಲ್ಲೆಲ್ಲ ಅನುವಾದನೂ ಕೂಡ ಕೇಳಿ ಬರ್ತದೆ. ತಾರಾಮೃಗಂ, ತಾರಾ ಮಧ್ಯೆ ಅಂದ್ರೆ ನಕ್ಷತ್ರಗಳ ಮಧ್ಯದಲ್ಲಿ ಗಚ್ಚಂತಂ ಹೋಗ್ತಾ ಇರುವಂತಹ ಮೃಗ. ಯದ್ವಾ ಆಕಾಶೇ ತಾರಾಮೃಗಂ ತಾರಂ ತಾರಕಾಸುರಂ ಆಸಮಂತಾತ್ ಮೃಗಯತೆ. ತಾರಕಾಸುರನನ್ನ ಹಿಡೀಲಿಕ್ಕೆ ಹೊರಟಿರುವಂತಹ, ಅವನನ್ನು ಸಂಹಾರ ಮಾಡ್ಲಿಕ್ಕೆ ಹೊರಟಿರುವಂತಹ ಷಣ್ಮುಖನಂತೆ ಈ ಅರ್ಜುನ ಕಾಣಿಸಿದ ಅಂತ ಅದಕ್ಕೊಂದು ಅರ್ಥವನ್ನು ಕೂಡ ಲಕ್ಷಾಲಂಕಾರದಲ್ಲಿ ಬರೆದಿದ್ದಾರೆ. ಸ್ವಕರಾಗ್ರಸ್ಥಿತ ಮೃಗಂ ಪಿನಾಕಧೃಕ್ ದೇವದೇವ ಇವ ಮಣಲೂರ ಪತೆ ದೇಶಂ ಉಪಾಯಾತ್ ಸಹ ಪಾಂಡವ ಇತ್ಯಾರಭ್ಯ ಅಧ್ಯಾಯ ಪಂಚಕೆ ಅರ್ಜುನ ವಧ ಪುನರುತ್ಥಾನಂ ಚ ಸವಿಸ್ತರಂ ಕಥಿತಂ. ಅದು ಹಿಂದೆ ಒಂದ್ ಕಡೆ ಎಲ್ಲೋ ಬಂದದನ್ನ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ಈ ತನ್ನ ಕೈಯ ತುದಿಯಲ್ಲಿರುವಂತಹ ಆ ಜಿಂಕೆ, ಅದನ್ನ ಜಿಂಕೆಯನ್ನು ಹಿಡ್ಕೊಂಡು ಆ ಶಿವ ಸಂಚಾರ ಮಾಡುವಂತೆ ಇವನು ಅರ್ಜುನ ಆ ಕುದುರೆಯನ್ನು ಹಿಂಬಾಲಿಸಿ ಪ್ರಯಾಣ ಮಾಡಿದ ಅಂತ. ಆದಿಪರ್ವದಲ್ಲಿ ಬಂದದ್ದು ಕಥಾ ಪ್ರಸಂಗಾತ್ ಆದಿಪರ್ವಣಿ ಕಥಿತ. ಸಂಕ್ಷಿಪ್ತವಾಗಿ ಆದಿಪರ್ವದ ಕಥಾ ಎಲ್ಲ ಹಿಂದೆ ಬಂದಿತ್ತು, ಇಡೀ ಮಹಾಭಾರತದ ಕಥಾ. ಅದು ಬಂದದ್ದನ್ನು ಇಲ್ಲಿ ಲಕ್ಷಾಲಂಕಾರದಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದಾರೆ. ಸ್ವಕರಾಗ್ರಸ್ಥಿತ, ಶಿವನ ಕೈಯಲ್ಲಿ ಆ ಜಿಂಕೆ ಯಜ್ಞ ಇರೋದು ಹೌದು, ಆದರೆ ಇಲ್ಲಿ ತಾರಾಮೃಗ ಅಂತ ಪಾಠ ಇರೋದು ಸರಿಯಲ್ಲ. ತತ್ವಮೃಗ ಅಂತ ಪಾಠ ಇರೋದೇ ಹೆಚ್ಚು ಯೋಗ್ಯ. ಅದಕ್ಕನುಸೂಕ್ತವಾಗಿ ನಾನು ಅರ್ಥ ಹೇಳಿದ್ದೇನೆ. ಇಲ್ಲಿಗೆ ಇವತ್ತಿನ ಈ ಅಧ್ಯಾಯವು ಸಮಾಪ್ತವಾಗಿದೆ, ಈ ಭಾಗವು ಕೂಡ ಸಮಾಪ್ತವಾಗಿದೆ.